ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಅಡುಗೆ ಬಂದು ನಾನು ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ತರಕಾರಿ ಆ್ಯಸ್ ಯೂಶ್ವಲ್ ಹಾಕ್ತೀನಿ. ಕೆಲವು ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಆನ್ಲೈನ್ ರೆಫರ್ ಮಾಡಿಬಿಟ್ಟು ನಾನು ಗ್ರೇವಿ ಥರ ಮಾಡಿಕೊಂಡೆ. ಗ್ರೇವಿನಲ್ಲಿ ನಾನು ಟೊಮೆಟೊ ಹಾಕಿದ್ದೀನಿ ಆ್ಯಂಡ್ ಟೊಮೆಟೊ ಜೊತೆ ಸ್ವಲ್ಪ ಸೊಪ್ಪುಗಳನ್ನ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಹಾಗೆ ಏನೇನು ಖಾರದ ಪುಡಿ, ಮಸಾಲ ಪುಡಿ ಎಲ್ಲನೂ ಫಸ್ಟು ರುಬ್ಕೊಂಡೆ ಚೆನ್ನಾಗಿ. ಅದ್ರ ಜೊತೆ ತೆಂಗಿನಕಾಯಿ ಹಾಕಿದೆ. ತೆಂಗಿನಕಾಯಿ ಹಾಕಿದ ತಕ್ಷಣ ತರಕಾರಿ ಏನೇನು ಕಟ್ ಮಾಡ್ಕೊಂಡಿದ್ನೋ, ಲೈಕ್ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೆ, ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೆ, ಆಲೂಗಡ್ಡೆ ಕಟ್ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಗ್ರೀನ್ ಪೀಸ್ ಹಾಕಿದ್ದೀನಿ. ಸೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಫಸ್ಟ್ ಬೇಯಕ್ಕೆ ಹಾಕಿದೆ. ಎಲ್ಲ ತರಕಾರಿನ ಬೇಯಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೇಯಿಸಿದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಕಾಸ್ ಬೆಂಡೆಕಾಯಿ ಮತ್ತು ಕ್ಯಾರೆಟ್ ಎರಡೂ ಗಟ್ಟಿ ಇರೋದ್ರಿಂದ ಲೈಕ್ ಮಿನಿಮಮ್ ಹಾಫ್ ಆನ್ ಅವರ್ ಮೇಲಿಂದ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಮಿಕ್ಸರಲ್ಲಿ ನಾನು ಏನೇನು ಗ್ರೈಂಡ್ ಮಾಡ್ಕೊಂಡಿದ್ನೋ ನಾನು ಎಲ್ಲ ಪೇಸ್ಟ್ನ ತೆಗೆದಿಲ್ಲಿ ಹಾಕಿದೆ. ಸೊ ಗ್ರೇವಿ ಥರ ಬಂತು. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬರ್ತಾಯಿದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ವಿತ್ ಆಲೂಗಡ್ಡೆ ಬೆಂಡೆಕಾಯಿ ಪಲ್ಯ, ಅಂದರೆ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡ್ಕೊಂಡಿದ್ದೀನಿ ಚಪಾತಿಗೆ ಹಿಟ್ಟು. ಸೊ ಆಫ್ಟರ್ ಇದೆಲ್ಲ ಇನ್ನೇನು 10-15 ಮಿನಿಟ್ಸಲ್ಲಿ ಮುಗಿಯುತ್ತೆ ಇದ್ರ ಕೆಲಸ. ಸೊ ಇದು ಚೆನ್ನಾಗಿ ಬೆಂದು ರೆಡಿ ಟು ಈಟ್ ಫಾರ್ಮಲ್ಲಿದ್ದರೆ ನಾನು ಇಮಿಡಿಯೇಟಾಗಿ ಮಾಡ್ಬೋದು ಊಟನ. ತುಂಬ ಚೆನ್ನಾಗಿದೆ ಈ ರೆಸಿಪಿ. ಸೊ ನೀವು ಎನಿ ಟೈಮ್ ತಿನ್ಬೋದು, ಮಾರ್ನಿಂಗ್ ಆಗಲಿ, ಈವ್ನಿಂಗ್ ಆಗಲಿ, ನೈಟ್ ಆಗಲಿ, ಇದರ ಸ್ಪೆಸಿಫಿಕ್ ಟೈಮ್ ಅಂತ ಇಲ್ಲ. ಸೊ ಇದ್ರ ಜೊತೆ ನಾನು ಎಕ್ಸ್ಟ್ರಾ ಮಸಾಲ ಪೌಡರ್ ಹಾಕಿದ್ದೀನಿ, ಚಾಟ್ ಮಸಾಲ, ಗರಂ ಮಸಾಲ, ಪಾನಿಪುರಿ ಮಸಾಲ. ಸೊ ನಿಮ್ಗೆ ಏನು ಬೇಕಾರೋ ನಿಮ್ಮ ಮನೇಲಿ ಏನೇನಿದೆಯೋ ನೀವು ಹಾಕ್ಕೋಬೋದು. ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ, ಸಖತ್ತಾಗಿದೆ ಅರೋಮ. ಸೊ ಮುಂಚೆ ನಾನು ಡ್ರೈ ಆಗಿ ಮಾಡ್ತಾಯಿದ್ದೆ ಪಲ್ಯಗಳನ್ನ. ಆಮೇಲೆ ಯಾಕೆ ಗ್ರೇವಿ ಥರ ಹಾಕಿ ಮಾಡಬಾರ್ದು, ಡಿಫ್ರೆಂಟಾಗಿ ಬರುತ್ತೆ ಅಂತ ನಾನು ಅನ್ನಿಸ್ತು. ಸೊ ಅದಕ್ಕಾಗಿ ಗ್ರೇವಿನ ಟೊಮೆಟೊ ಎಲ್ಲ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಗ್ರೇವಿ ಥರ ಮಾಡಿದ್ದೀನಿ. ನೋಡೋಣ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಒಳ್ಳೆ ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಸೊ ಕಲರ್ ಬೇಕಂದರೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ಇಲ್ಲ ನಿಮಗೆ ಇನ್ನೂ ಖಾರ ಬೇಕಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ, ಲೈಕು ಟೇಸ್ಟ್ ಮಾಡಿ ನೋಡಬೇಕಷ್ಟೇ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ನಿಮ್ಗೆ ಇದೇ ಥರ ಅಪ್ಡೇಟ್ ಬೇಕಂದರೆ ನೋಡ್ತಾ ಇರಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ಲು ರೋಕಿಂಗ್ ರಾಜ ಕ್ರಿಯೇಟಿವ್ ವ್ಲಾಗ್ಸ್ ಅಂತ. ಸೊ ಲೈಕ್ ಇವಾಗ ಇದೇ ಥರ ಹೊಸ ಅಡುಗೆನ ತೊಗೊಂಬರ್ತಾ ಇರ್ತೀನಿ ನಿಮ್ಮೊಂದಿಗೆ. ಪನ್ನೀರ್ ಒಂದು ಮಿಸ್ ಆಗೋಯ್ತು. ಪನ್ನೀರು ನಮ್ಮ ಮನೇಲಿ ಆಗೋಯ್ತು, ಮೊನ್ನೆ ಖಾಲಿ ಮಾಡಿಬಿಟ್ವಿ. ಸೊ ಪನ್ನೀರ್ ಜೊತೆ ಬೇರೆ ತರಕಾರಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಗೋಡಂಬಿನೂ ಮಿಸ್ ಆಯಿತು, ಗೋಡಂಬಿನೂ ಖಾಲಿ ಆಗೋಗಿದೆ. ಸೊ ಹಾಗಾಗಿ ನಾನು ಮನೇಲಿ ಏನೇನು ರೆಡಿ ಟು ಈಟ್ ವೆಜಿಟೇಬಲ್ಸ್ ಇದೆಯೋ ಅದೆಲ್ಲ ಯೂಸ್ ಮಾಡಿ ನಾನು ಹೊಸ ಥರ ರುಚಿನಲ್ಲಿ ಅಡುಗೆ ಮಾಡ್ತೀನಿ. ಸೊ ಇದು ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನಲ್ಲಿದೆ. ನೀವು ಮನೇಲಿ ಟ್ರೈ ಮಾಡ್ಬೋದು ನಿಮ್ಮ ಓನ್ ಸ್ಟೈಲಲ್ಲಿ. ಹಾಗಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ರಿಕ್ವೆಸ್ಟ್ ಯು ಎವ್ರಿವನ್ ಫಾರ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ and I will be keep posting new content in upcoming days. Thank you.